ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರೇ ನಾಯಕನಹಟ್ಟಿ ಪಟ್ಟಣದಲ್ಲಿ ಹಾಗೂ ಹೋಬಳಿ ವ್ಯಾಪ್ತಿಯಲ್ಲಿನ ಗ್ರಾಮೀಣ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದು ದುರಸ್ತಿಗಾಗಿ ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹೋಬಳಿ ವಾಸುದೇವ ಮೇಟಿ ಬಣದ ಅಧ್ಯಕ್ಷ ನಾಗರಾಜ್ ಮೀಸೆ ಮನವಿ ಮಾಡಿಕೊಂಡಿದ್ದಾರೆ. ಮಾಡಿದಷ್ಟು ನೀರು ಭಿಕ್ಷೆ ಎಂಬ ವಚನ ನುಡಿದಿರುವ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಸನ್ನಿಧಾನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸುತ್ತಾರೆ. ಈ ದಾರಿಯ ತಗ್ಗು ಗುಂಡಿಗಳನ್ನು ನೋಡಿ ಎಷ್ಟೋ ಜನ ಶಾಪ ಹಾಕಿ ಹೋಗುತ್ತಾರೆ. ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಕಿತ್ತು ಹೋದ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ವಾಸುದೇವ್ ಮೇಟಿ ಬಣದ ಪದಾಧಿಕಾರಿಗಳಾದ ರಾಘವೇಂದ್ರ, ಮಂಜು, ಓಬಯ್ಯ, ಪ್ರಸನ್ನ ಇತರರು ಹಾಜರಿದ್ದರು. ನಾಯಕನಹಟ್ಟಿ ಹೋಬಳಿಯ ನಾಯಕನಹಟ್ಟಿ ಪಟ್ಟಣದಲ್ಲಿ ರಸ್ತೆಗಳು ತಗ್ಗುಗುಂಡಿಗಳಿಂದ ಮುಚ್ಚಿ ಹೋಗಿದ್ದಾವೆ. ತಗ್ಗುಗುಂಡಿಗಳಿಂದ ಇಲ್ಲಿನ ನಾಗರಿಕರು, ಸಾರ್ವಜನಿಕರು, ವಿಕಲಚೇತನರು, ವಿದ್ಯಾರ್ಥಿಗಳು, ರೋಗಿಗಳು ಅನೇಕ ಸಾರಿ ಬಿದ್ದು ಅಪಘಾತಗಳಾಗಿ ಅವಘಡಗಳಾಗಿದ್ದಾವೆ. ದಯಮಾಡಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ 7 ಸ್ಟಾರ್ ಮಾನ್ಯ NY ಗೋಪಾಲಕೃಷ್ಣ ಸಾಹೇಬರು ಹಾಗೂ AW ಆಗಿರ್ತಕ್ಕಂಥ ಅಜೀಂ ಸಾಹೇಬರು ಹಾಗೂ ಇದಕ್ಕೆ ಗುತ್ತಿಗೆ ಪಡ್ಕೊಂಡಂಥ ಗುತ್ತಿಗೆದಾರರು ಅತಿ ಶೀಘ್ರವಾಗಿ ನಾಯಕನಹಟ್ಟಿ ಪಟ್ಟಣಕ್ಕೆ ಬಂದು ಸಾವಿರಾರು, ಲೆಕ್ಕ ಮಾಡಿದರೆ ಸಾವಿರಾರು ಗುಂಡಿಗಳು ನಾಯಕನಹಟ್ಟಿಯಲ್ಲಿ ಬಿದ್ದಿದ್ದಾವೆ. ಆದ ಕಾರಣ ಬಂಧುಗಳೇ, ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದ ಹೋಬಳಿ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಮೀಸೆ ಹಾಗೂ ರೈತ ಸಂಘದ ವತಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ವಿ. ದಯಮಾಡಿ ಇದು ಇದೇ ರೀತಿಯಾಗಿ ಮುಂದುವರೆದರೆ ನಡ ರೋಡಿನಲ್ಲಿ ಗಿಡ ಹಾಗೂ ಸಸಿಗಳನ್ನು ನೆಡುವ ಮೂಲಕ ವಿನೂತನ, ವಿಭಿನ್ನ, ವಿಶೇಷವಾದ ಒಂದು ಪ್ರತಿಭಟನೆಯನ್ನು ಮಾಡಬೇಕಂತ ಇದ್ದೀವಿ ಬಂಧುಗಳೇ. ಇವತ್ತು ಮಾನ್ಯ ಶಾಸಕರು ನಾಯಕನಹಟ್ಟಿ ಪಟ್ಟಣದಲ್ಲಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ನೆಲೆಸಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಸಾವಿರಾರು ಪ್ರವಾಸಿಗರು ಬರ್ತಿದ್ದಾರೆ. ಆದರೆ ಈ ನಾಯಕನಹಟ್ಟಿಯನ್ನು ನೋಡಿದ ತಕ್ಷಣವೇ ಏನಿದೆ ನಾಯಕನಹಟ್ಟಿ, ನಾವು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಪುಣ್ಯಕ್ಷೇತ್ರ ಅಂದರೆ ಏನೋ ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ಬಂದಿರ್ತಾರೆ. ಆದರೆ ಈ ಕಳಪೆ ಕಾಮಗಾರಿಗಳನ್ನು ನೋಡಿದರೆ ಇಲ್ಲಿನ ರಾಜಕಾರಣಿಗಳು ಹಾಗೂ ರಾಜ್ಯ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಾ ಇದ್ದಾರೆ. ದಯಮಾಡಿ ಇದನ್ನ ಇಲ್ಲಿಗೇನೆ ಅವರು ಈ ಸ್ಥಳಕ್ಕೆ ಬಂದು ನಾಯಕನಹಟ್ಟಿಯಲ್ಲಿ ಇರುವಂಥ ಪ್ರತಿಯೊಂದು ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಆಗಬೇಕು. ಇಲ್ಲಾಂದರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಅತಿ ವಿಶೇಷವಾಗಿ, ವಿಭಿನ್ನವಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕಂತ ನಾವು ಆಗ್ರಹಿಸ್ತಿದ್ವಿ. ದಯಮಾಡಿ ಮಾನ್ಯ ಶಾಸಕರಾದ NY ಗೋಪಾಲಕೃಷ್ಣ ಸಾಹೇಬ್ರೆ, ದಯಮಾಡಿ ಇದನ್ನ ನಿರ್ಲಕ್ಷ್ಯಕ್ಕೆ ತಗೋಬೇಡಿ. ಅವ್ರನ್ನ AW ಹಾಗೂ ಇದನ್ನ ಒಳಮಡದ ಮುಂದೆ ಇರ್ತಕ್ಕಂಥ ಈ ಕಾಮಗಾರಿಯನ್ನು ಮಾಡಿ 6 ತಿಂಗಳಾಗಿಲ್ಲ, 4 ಸರಿ ರಿಪೇರಿ ಮಾಡ್ತಿದ್ದಾರೆ. ಆದರೆ ಇದು ಅದೇ ರೀತಿಯಾಗಿ ಪ್ರತಿ ಸಾರಿಯೂ ಕಿತ್ತು ಹೋಗ್ತಾ ಇದೆ. ಇದಕ್ಕೆ ಕಾರಣ ಕಳಪೆ ಕಾಮಗಾರಿಗಳಿಂದ ಆ ಗುತ್ತಿಗೆದಾರನ ಕರ್ಕೊಂಡು ಬಂದು AW ಅವ್ರಿಗೆ ಇಡೀ ಚಳ್ಳಕೆರೆಯಲ್ಲಿ ಅವರು AW ಇರುವಂತಹ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಕ್ಷೇತ್ರ ಬಿಟ್ಟು ಹೋಗೋವರೆಗೂ AW ಅವ್ರನ್ನ ವಜಾಗೊಳಿಸಬೇಕು. ಅವ್ರನ್ನು ಕಳಪೆ ಕಾಮಗಾರಿಗೆ ಮೂಲ ಸೂತ್ರಧಾರ ಆಗಿದ್ದಾರೆ. ಅವ್ರನ್ನ ಅಮಾನತು ಮಾಡಿ ಅವ್ರನ್ನ ಕೆಲಸದಿಂದ ವಜಾಗೊಳಿಸ್ಬೇಕಂತ ನಾವು ಆಗ್ರಹಿಸ್ತೀವಿ.